ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣಕ್ಕಾಗಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರ. ಈ ಒಂದು 16ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರಾಜ್ಯದ ಮಹಿಳೆಯರಿಗೆ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ಈ ಒಂದು 16ನೇ ಕಂತಿನ ಹಣದ ಜೊತೆಗೆ ನಿಮ್ಮ ಖಾತೆಗಳಿಗೆ ಇಲ್ಲಿ 6,000 ರೂಪಾಯಿ ಹಣ ಬಂದು ಜಮಾ ಆಗ್ತಾ ಇದೆ. ಇದು ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತ ಭರ್ಜರಿ ಗುಡ್ ನ್ಯೂಸ್ ಆಗಿ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಎಲ್ಲ ಮಹಿಳೆಯರು ಹಾಗೆ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು. ಈ ಒಂದು ವಿಡಿಯೋನ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಓಕೆ ವೀಕ್ಷಕರೇ, ಈಗ ನಾನು ಟಾಪಿಕ್ ಕಡೆಗೆ ಬರ್ತೇನೆ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ನ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೊಂದು ಜನ ವಿಡಿಯೋಸ್ನ ನೋಡ್ತಾ ಇದ್ರೆ ಆದ್ರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ. ಇದೊಂದು ಸಣ್ಣ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ ನ ಮಾಡಿ, ಎಲ್ಲರೂ ಕೂಡ ಸೇರಿ ಒಂದೊಂದು ಲೈಕ್ ನ ಮಾಡಿ. ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಒಂದೊಂದು ಲೈಕ್ ನ ಮಾಡಿದ್ರು ಕೂಡ 500 ಅಲ್ಲ, ಅದಕ್ಕಿಂತ ಜಾಸ್ತಿನ ಲೈಕ್ಸ್ ಮಾಡ್ತೀರಾ. ಬೇಗ ಬೇಗ ಲೈಕ್ಸ್ ನ ಕಂಪ್ಲೀಟ್ ಮಾಡಿ. ಓಕೆ ವೀಕ್ಷಕರೇ, ಇಲ್ಲಿ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಕಡೆಗೆ ಬರ್ತಾ ಇದ್ದೇನೆ. ನಿಮ್ಮ ತಲೆಯಲ್ಲಿ ಇರುವಂತ ಪ್ರಶ್ನೆ ಏನು ಅಂತಂದ್ರೆ, ಈ ಒಂದು 16ನೇ ಕಂತಿನ ಹಣ ಏನಿದೆ ಅದು ನಮ್ಮ ಖಾತೆಗೆ ಯಾವಾಗ ಬಂದು ತಲುಪುತ್ತೆ, ಅದನ್ನ ನಾವು ಹೇಗೆ ಪಡ್ಕೊಳ್ಬೇಕು ಅನ್ನೋದು. ಹಾಗೇನೆ ಇನ್ನೊಂದು ಕಡೆ ಏನು ಅಂತಂದ್ರೆ, ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ನಿಮ್ಮೆಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ನಿಮ್ಗೆ ಟೋಟಲ್ ಆಗಿ 6,000 ರೂಪಾಯಿ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ವೀಕ್ಷಕರೇ. ಇದೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ನಿಮ್ಗೆ ಮೊದಲು ಏನಾಗ್ತಾ ಇತ್ತು, ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದು ಟ್ರಾನ್ಸ್ಫರ್ ಆಗ್ತಾ ಇತ್ತು. ಅವರ ಕಡೆಯಿಂದ ಇಲ್ಲಿ ನಿಮ್ಮ ಖಾತೆಗಳಿಗೆ DBT ಮುಖಾಂತರ ನಿಮ್ಮ ಖಾತೆಗಳಿಗೆ ಹಣ ಬಂದು ಡೈರೆಕ್ಟ್ ಆಗಿ ತಲುಪ್ತಾ ಇತ್ತು. ಆದರೆ ಇಲ್ಲಿ ರಾಜ್ಯ ಸರ್ಕಾರ ಒಂದು ಅಪ್ಡೇಟ್ ಅನ್ನು ಕೊಡುತ್ತೆ. ಇಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಇನ್ನು ಮುಂದೆ ಬರೋದಿಲ್ಲ. ನೀವು ಏನು ಮಾಡಬೇಕು, ತಾಲೂಕು ಪಂಚಾಯತಿ ಆಫೀಸ್ಗಳಿಗೆ ಹೋಗಿ ಅಲ್ಲಿ ಕ್ಯೂ ಹಚ್ಚಿ, ಅಂದರೆ ಲೈನ್ ಹಚ್ಚಿ, ಲೈನಲ್ಲಿ ನಿಂತ್ಕೊಂಡು ನೀವು ನಿಮ್ಮ ಒಂದು ಹಣವನ್ನು ಇಸ್ಕೋಬೇಕು ಅನ್ನುವಂಥ ಒಂದು ಅಪ್ಡೇಟ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿತ್ತು. ಆದರೆ ಈಗ ಆ ಅಪ್ಡೇಟು ಸುಳ್ಳಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ನಿಮ್ಮ ಒಂದು ಖಾತೆಗಳಿಗೆ ಹಣ ಮೊದಲು ಹೇಗೆ ಬಂದು ತಲುಪ್ತಾ ಇತ್ತು ಡೈರೆಕ್ಟ್ ಆಗಿ DBT ಮುಖಾಂತರ, ಅದೇ ರೀತಿಯಾಗಿ ಬಂದು ತಲುಪುತ್ತೆ. ಆದ್ರೆ ಏನು ಚೇಂಜಸ್ ಆಗಿದೆ ಅಂತ ಅಂದ್ರೆ, ಇಲ್ಲಿ ರಾಜ್ಯ ಕಾರ್ಯದರ್ಶಿ ಕಡೆಯಿಂದ ಇಲ್ಲಿ ಮಹಿಳಾ ಮತ್ತು ಅಂದ್ರೆ ಇಲ್ಲಿ ತಾಲೂಕು ಪಂಚಾಯತಿ, ನಿಮ್ಮ ಒಂದು ಹತ್ತಿರದ ತಾಲೂಕು ಪಂಚಾಯತಿ ಆಫೀಸ್ಗಳಿಗೆ ಹಣ ಬಂದು ಟ್ರಾನ್ಸ್ಫರ್ ಆಗುತ್ತೆ. ಆ ಒಂದು ತಾಲೂಕು ಪಂಚಾಯತಿ ಆಫೀಸಿಂದ ನಿಮ್ಮ ಖಾತೆಗಳಿಗೆ ಡೈರೆಕ್ಟ್ ಆಗಿ ಹಣ ಬಂದು ತಲುಪುತ್ತೆ. ನಿಮ್ಮ ಹತ್ತಿರದ ತಾಲೂಕು ಪಂಚಾಯತಿ ಆಫೀಸಿಂದ ನಿಮ್ಮ ಖಾತೆಗಳಿಗೆ DBT ಮುಖಾಂತರ ಹಣ ಬಂದು ತಲುಪುತ್ತೆ. ಈ ಒಂದು ಪ್ರೊಸೆಸ್ ಮೊದಲು ಹೇಗಿತ್ತು ಅದೇ ರೀತಿಯಾಗಿ ಬರುತ್ತೆ. ಆದರೆ ಈ ಒಂದು ಹಣ ಏನಿದೆ, ಮೊದಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿಮ್ಮ ಒಂದು ಖಾತೆಗಳಿಗೆ ಬರ್ತಾ ಇತ್ತು. ಆದರೆ ಈಗ ತಾಲೂಕು ಪಂಚಾಯತಿ, ನಿಮ್ಮ ಒಂದು ಹತ್ತಿರದ ತಾಲೂಕು ಪಂಚಾಯತಿ ಆಫೀಸಿಂದ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ. ಆದ್ರೆ ನೀವೀಗ ಕೇಳಬಹುದು 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಇಲ್ಲೋಡಿ ವೀಕ್ಷಕರೇ, 16ನೇ ಕಂತಿನ ಹಣದ ಸಂಬಂಧಪಟ್ಟಂತೆ ಮಾತಾಡ್ತಾನೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೂ ಕೂಡ ಬೇಗ ಬೇಗ ಲೈಕ್ ಮಾಡಿ. ನೋಡಿ, 500 ಲೈಕ್ಸ್ನ ಬೇಗ ಕಂಪ್ಲೀಟ್ ಮಾಡಿ. ಎಲ್ಲರೂ ಕೂಡ 500 ಲೈಕ್ಸ್ ಆಗಿಲ್ಲ ಅಂತಂದ್ರೆ ಬೇಗ ಬೇಗ ಲೈಕ್ ಮಾಡಿ. ಓಕೆ ವೀಕ್ಷಕರೇ, ಇಲ್ಲಿ ನೋಡಿ, ನಾನೀಗ ಡೈರೆಕ್ಟ್ ಆಗಿ ಇಲ್ಲಿ 16ನೇ ಕಂತಿನ ಹಣದ ವಿಚಾರಕ್ಕೆ ಬರ್ತಾನೆ. ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಒಂದಿಷ್ಟು ಅಪ್ಡೇಟ್ಸ್ಗಳು ಬಂದಿದೆ. ಇಲ್ಲಿ ತಾಲೂಕು ಪಂಚಾಯತಿ ಆಫೀಸ್ ಕಡೆಯಿಂದ ನಿಮ್ಮ ಖಾತೆಗಳಿಗೆ ಇದೇ ಒಂದು ಫೆಬ್ರವರಿ ತಿಂಗಳಿನ 15ನೇ ತಾರೀಕಿನ ಮೇಲೆ ಸಂಬಂಧಪಟ್ಟಂತೆ 15ನೇ ತಾರೀಕಿನ ಮೇಲೆ ನಿಮ್ಮ ಒಂದು ಖಾತೆಗಳಿಗೆ ಹಣ ಜಮಾ ಆಗೋದಕ್ಕೆ ಶುರು ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ 16ನೇ ಕಂತಿನ ಹಣ ಏನಿದೆ ನಿಮ್ಮ ಒಂದು ಖಾತೆಗಳಿಗೆ ಬಂದು ತಲುಪೋದಕ್ಕೆ ಶುರು ಆಗುತ್ತೆ. ಆದರೆ ಇಲ್ಲಿ ನೀವು ಕೇಳ್ಬೋದು, 6,000 ರೂಪಾಯಿ ಹಣ ಹೇಗೆ ಬರುತ್ತೆ ಅಂತ ತಿಳಿಸ್ಕೊಡಿ ಅಂತ ಕೇಳ್ಬೋದು. ಇಲ್ಲಿ ನೋಡಿ ವೀಕ್ಷಕರೇ, ಅದನ್ನ ತಿಳಿಸ್ಕೊಡ್ತೇನೆ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಎಲ್ಲರೂ ಕೂಡ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಬೇಗ ಬೇಗ ಪಟಾಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ವೀಕ್ಷಕರೇ, 6,000 ರೂಪಾಯಿ ಹಣ ಹೇಗೆ ಬರ್ತಾ ಇದೆ ಅಂತ ಅಂದ್ರೆ, ನಿಮಗೆ ಹಿಂದೆ ಯಾವ ಪೆಂಡಿಂಗ್ ಹಣ ಉಳಿದಿತ್ತು ನೋಡಿ, ಪೆಂಡಿಂಗ್ ಹಣವನ್ನ ನಿಮ್ಮ ಖಾತೆಗಳಿಗೆ ಇಲ್ಲಿ ಜಮಾ ಮಾಡ್ತಾ ಇದ್ದಾರೆ. ಪೆಂಡಿಂಗ್ ಹಣ ಎಷ್ಟಿತ್ತು ಅಂದ್ರೆ, ನಿಮಗೆ ಇಲ್ಲಿ ಫಾರ್ ಎಕ್ಸಾಂಪಲ್ 15ನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದ್ರೆ, ಹಾಗೆ 14ನೇ ಕಂತಿನ ಹಣ ನಿಮಗೆ ಪೆಂಡಿಂಗ್ ಇತ್ತು ಅಂತ ಅಂದ್ರೆ, ಇದೇ ಜನವರಿ 15ನೇ ತಾರೀಕಿನ ಮೇಲ್ಪಟ್ಟು ನಿಮ್ಮ ಒಂದು ಖಾತೆಗಳಿಗೆ, ಅಂದ್ರೆ ಜನವರಿ ಅಲ್ಲ, ಫೆಬ್ರವರಿ
16ನೇ ತಾರೀಕಿನ ಮೇಲ್ಪಟ್ಟು ಅಂದರೆ 15, 16, 17 ಈ ಒಂದು ದಿನಾಂಕದಲ್ಲಿ ನಿಮ್ಮ ಖಾತೆಗಳಿಗೆ ಪೆಂಡಿಂಗ್ ಹಣ ಜಮಾ ಆಗೋದಕ್ಕೆ ಶುರು ಆಗುತ್ತೆ. ಹಾಗೆಯೇ ಇಲ್ಲಿ 20ನೇ ತಾರೀಕು ಅಂದರೆ ಫೆಬ್ರವರಿ 20ನೇ ತಾರೀಕುವರೆಗೂ ನಿಮ್ಮ ಖಾತೆಗಳಿಗೆ ಪೆಂಡಿಂಗ್ ಹಣ ಏನಿದೆ ಅದು ಕೂಡ ಜಮಾ ಆಗ್ತಾ ಹೋಗುತ್ತೆ. ಇದು ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರಿಗೆ 13, 14, 15ನೇ ಕಂತಿನ ಹಣ ಬಂದಿಲ್ಲ ಅಂಥ ಒಂದು ಫಲಾನುಭವಿಗಳಿಗೆ ಇಲ್ಲಿ 6,000 ರೂಪಾಯಿ ಹಣ ಬಂದು ಜಮಾ ಆಗ್ತಾ ಇದೆ. ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋನ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಅವ್ರಿಗೂ ಕೂಡ ಈ ಒಂದು ವಿಡಿಯೋ ತಲುಪೋ ಹಾಗೆ ಶೇರ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ನ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ಒಂದು ಚಾನಲ್ಗೆ ಬೇಗ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾನೆ ವೀಕ್ಷಕರೇ.